ಸ್ತೋತ್ರದಿಂದ ಹಾಡುವ ತಂದೆ ಮಗಾತ್ಮನ ವೀಣೆಯಿಂದ ತನ್ನ ಸ್ತುತಿ ಸ್ತೋತ್ರ ಮಾಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮದಲ್ಲಿ ನಿಮಗೆಲ್ಲರಿಗೂ ಕೂಡ ವಂದನೆಗಳು. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 13ನೆಯ ವಾಕ್ಯ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಪ್ರಿಯರೇ, ಇಲ್ಲಿ ಈ ವಾಕ್ಯದ 2ನೇ ಭಾಗದಲ್ಲಿ ಕೇಡಿನಿಂದ ತಪ್ಪಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕರ್ತನು ಕಲಿಸಿಕೊಟ್ಟನು. ಈ ಕೇಡು ಹೇಗೆ ಸಂಭವಿಸುತ್ತದೆ? ಅದು ಸೈತಾನನ ಒಂದು ಕಾರ್ಯವಾಗಿದೆ. ಹೀಗೆ ಸೈತಾನನು ನಮ್ಮನ್ನು ಕೇಡಿನಲ್ಲಿ ಬೀಳಿಸುವಂಥ ಒಂದು ಅಧಿಕಾರವನ್ನು ಹೇಗೆ ಪಡ್ಕೊಂಡನು? ಯಾಕೆಂದರೆ ನಾವು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದರ ಪರಿಣಾಮವಾಗಿ ನಾವು ಸೈತಾನನ ಅಧೀನಕ್ಕೆ ಬಂದೆವು. ಕತ್ತಲೆಯ ರಾಜ್ಯದಲ್ಲಿ ನಾವು ಸೇರಿಕೊಂಡೆವು. ಪಾಪದ ದಾಸತ್ವಕ್ಕೆ ಒಳಗಾದೆವು. ಈ ಪಾಪದ ಒಂದು ಪರಿಣಾಮವಾಗಿ ನಾವು ಕೇಡಿಗೆ ಒಳಗಾಗುವಂಥ ಎಲ್ಲ ಅವಕಾಶಗಳು ಆಯಿತು. ಆದರೆ ಈ ಕೇಡಿನಿಂದ ನಾವು ತಪ್ಪಿಸಿಕೊಂಡು ದೇವರ ಬೆಳಕಿನ ರಾಜ್ಯದಲ್ಲಿ ನಾವು ಸೇರಿ ನಾವು ಸುರಕ್ಷಿತರಾಗಿರಬೇಕೆಂದರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ಯಾಕೆಂದರೆ ಈ ಕೇಡಿನಿಂದ ನಮ್ಮನ್ನು ತಪ್ಪಿಸುವುದಕ್ಕಾಗಿ ದೇವರು ತನ್ನ ಒಬ್ಬನೇ ಮಗನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ನಮ್ಮ ಪಾಪಗಳ ಪರಿಹಾರವಾಗಿ ಮರಣ ಹೊಂದುವುದಕ್ಕಾಗಿ ಕಳಿಸಿಕೊಟ್ಟನು. ಆತನು ಸಮಾಧಿ ಮಾಡಲ್ಪಟ್ಟು 3ನೇ ದಿನ ಜೀವಂತನಾಗಿ ಎದ್ದು ಬಂದನು. ಆತನಲ್ಲಿ ನಾವು ನಂಬಿಕೆ ಇಡುವುದರ ಮೂಲಕವಾಗಿ ನಾವು ದೇವರ ಮಕ್ಕಳಾಗುತ್ತೇವೆ ಮತ್ತು ನಮ್ಮ ಮೇಲಿರುವಂಥ ಸೈತಾನನ ಅಧಿಕಾರದಿಂದ ತಪ್ಪಿಸಿಕೊಳ್ಳುತ್ತೇವೆ. ಪಾಪದ ಬಲದಿಂದ ತಪ್ಪಿಸಿಕೊಳ್ಳುತ್ತೇವೆ. ಮರಣದ ದಾಸತ್ವದಿಂದ, ಮರಣ ಭಯದ ದಾಸತ್ವದಿಂದ ತಪ್ಪಿಸಿಕೊಳ್ಳುತ್ತೇವೆ. ಹೀಗೆ ನಾವು ಕೇಡಿನಿಂದ ತಪ್ಪಿಸಿಕೊಳ್ಳುತ್ತೇವೆ. ನೀವು ಕೂಡ ಈ ರೀತಿಯಾಗಿ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಕೇಡಿನಿಂದ ತಪ್ಪಿಸಿಕೊಳ್ಳಬೇಕೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ.